ಸರ್ಕಾರ ಹೇಳಿದ್ದು 22ನೇ ತಾರೀಕಿನಿಂದ ಜಾತಿ ಗಣತಿ ಅಥವಾ ಈ ಸಮೀಕ್ಷೆ ಆರ್ಥಿಕ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಮಾಡ್ತೀವಿ ಅಂತ ಹೇಳಿತ್ತು. ಅದು ನಾಳೆಯಿಂದಲೇ ಆರಂಭ ಆಗುತ್ತಾ ಅಥವಾ ಮುಂದೂಡ್ತಾರ ಅನ್ನುವ ಪ್ರಶ್ನೆ ಇದೆ. ನಾಳೆಯಿಂದ ರಾಜ್ಯದಲ್ಲಿ ಜಾತಿ ಗಣತಿಯ ಸಮೀಕ್ಷೆ ನಡೆಯುತ್ತಾ ಅನ್ನೋ ಪ್ರಶ್ನೆ ಇದೆ. ಲಿಂಗಾಯತ ಒಕ್ಕಲಿಗರ ವಿರೋಧದ ಮಧ್ಯೆಯೂ ಕೂಡ ಸರ್ವೆಯನ್ನ ಮಾಡೇ ತೀರ್ತಾರ. ಸಮೀಕ್ಷೆಯ ಸಂಕಷ್ಟದ ಸುಳಿಗೆ ಸಿದ್ದರಾಮಯ್ಯ ಸಿಗಾಕೊಂಡಿದ್ದಾರೆ. ಈಗ ನಾಳೆಯಿಂದ ಜಾತಿ ಗಣತಿಗೆ ಅಸ್ತು ಅಂತ ಹೇಳಿದ್ದಾರೆ. ಪ್ರಬಲ ಸಮುದಾಯಗಳು ರೊಚ್ಚಿಗೆದ್ದಿವೆ. ಯಾಕೆ ಅಂತ ಹೇಳಿದ್ರೆ ನಮಗೆ ಸ್ವಲ್ಪ ಸಮಯ ಕೊಡಿ, ಮುಂದೂಡಿಕೆ ಮಾಡಿ, ಗೊಂದಲಗಳಿದಾವೆ ಅಂತ ಕೇಳ್ತಿದ್ದಾರೆ. ಸಮೀಕ್ಷೆ ಮಾಡಿ ಆದ್ರೆ ಈಗಲೇ ಬೇಡ ಅಂತ ಪ್ರಬಲ ಸಮುದಾಯಗಳು ಹೇಳ್ತಾ ಇದ್ದಾವೆ. ಇನ್ನು ಒಕ್ಕಲಿಗ ಸಮುದಾಯದ ಒತ್ತಾಯಕ್ಕೆ ಸಿದ್ದರಾಮಯ್ಯ ಸರ್ಕಾರ ಮಣಿಯುತ್ತಾ ನೆನೆ ಸಭೆಯಲ್ಲಿ ಡಿಕೆಶಿಗೂ ಸೂಚನೆ ಕೊಟ್ಟಿದ್ದಾರೆ. ಒಕ್ಕಲಿಗ ಸಮುದಾಯ ಸೂಚನೆಯನ್ನ ಕೊಟ್ಟಿದೆ. ಸಮುದಾಯದ ವಾರ್ನಿಂಗ್ ಬೆನ್ನಲ್ಲೇ ದಿಢೀರಂತ ಡೆಲ್ಲಿಗೆ ಬೇರೆ ಡಿಕೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಅದು ಖಾಸಗಿ ಭೇಟಿ ಅಥವಾ ಏನು ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಸಮುದಾಯದ ಒತ್ತಾಯದ ಬಗ್ಗೆ ಹೈಕಮಾಂಡ್ಗೂ ಡಿಕೆಶಿ ಮಾಹಿತಿಯನ್ನ ಕೊಡಬಹುದು. ಒಕ್ಕಲಿಗ ಸಮುದಾಯದ ಒತ್ತಡಕ್ಕೆ ಸಮೀಕ್ಷೆಯನ್ನ ಹೈಕಮಾಂಡ್ ಮುಂದೂಡಿಕೆ ಮಾಡಿ ಅಂತ ಏನಾದ್ರೂ ಮೆಸೇಜ್ ಪಾಸ್ ಮಾಡುತ್ತಾ? ಪ್ರಬಲ ಸಮುದಾಯದ ಮನವಿಯನ್ನ ತಿರಸ್ಕರಿಸಿದ್ರೆ ಕಾಂಗ್ರೆಸ್ಗೆ ಬಹಳ ಸಮಸ್ಯೆ. ಈಗ ಒಂದು ಗಮನಿಸಬೇಕು, ಬರೀ ಇದು ಮುಂದೂಡಿಕೆ ಮಾಡ್ತಾರ ಅಂತಲ್ಲ, ಹಿಂದಿನ ರಿಪೋರ್ಟ್ ಅನ್ನ ಡಸ್ಟ್ಬಿನ್ಗೆ ಹಾಕಕ್ ಕಾರಣವೂ ಕೂಡ ಪ್ರಬಲ ಸಮುದಾಯವೇ. ಅದನ್ನ ನೆನ್ಪಿಟ್ಕೋಬೇಕು. ಕಾರಣ ಇದೇ ಡಿ.ಕೆ. ಶಿವಕುಮಾರ್ ಹಾದಿಯಾಗಿ ಎಲ್ಲರೂ ಕೂಡ ಹೋಗಿ ಅಲ್ಲಿ ಮುಟ್ಟಿಸ್ ಬಂದ್ರೆ ನೋಡಿ, ಪ್ರಬಲ ಸಮುದಾಯಗಳು ಗರಂ ಆಗಿದಾವೆ ಈ ವಿಚಾರದಲ್ಲಿ. ನಂಬರ್ ಬೇರೆ ಬೇರೆ ರೀತಿಯಾಗಿ ನಮ್ಮನ್ನ ಸ್ಪ್ಲಿಟ್ ಮಾಡಿದ್ದಾರೆ ಅನ್ನುವಂತಹ ಆರೋಪ ಇದೆ. ಹಾಗಾಗಿ ಇದು ಬೇಡ. ಆಮೇಲೆ ಓಬಿರಾಯನ್ಕಾರದ್ದು ಅಂತೆಲ್ಲ ಹೇಳ್ತಾ ಇದ್ದಾರೆ. ಸ್ಯಾಂಪಲ್ಸ್ ಕಲೆಕ್ಷನ್ ಸರಿಯಾಗಿಲ್ಲ. ಪ್ರಬಲ ಸಮುದಾಯಗಳು ಇದನ್ನ ಒಪ್ಕೊಳ್ಳಕ್ಕೆ ರೆಡಿನೇ ಇಲ್ಲ. ಹಾಗಾಗಿ ಇನ್ನೊಂದು ಸರ್ವೆ ಮಾಡೋಣ ಅಂತ ಹೋಗಿ ಇದೇ ಡಿ.ಕೆ. ಶಿವಕುಮಾರ್ ಮನವರಿಕೆ ಮಾಡ್ಕೊಟ್ಟು ಬಂದಿದ್ರು. ಅದಾಗಿ ಕೆಲ ದಿನಗಳಲ್ಲೇ ಸಿದ್ದರಾಮಯ್ಯ, ಡಿ.ಕೆ. ಶಿವಕುಮಾರ್ ಇಬ್ಬರನ್ನೂ ಹೈಕಮಾಂಡ್ ಕರೆಸಿ ಚರ್ಚೆಯನ್ನ ಮಾಡಿ ಅಂತಿಮವಾಗಿ ಘೋಷಣೆ ಮಾಡೇ ಬಿಡ್ತಾರೆ. ಏನಂತ? ಇದು ಬೇಡ, ಇನ್ನೊಂದು ಹೊಸದಾಗಿ ಮಾಡ್ತೀವಿ ಅಂತ. ಸೊ ನಿನ್ನೆ ನಿರ್ಮಲಾನಂದನಾಥ ಸ್ವಾಮೀಜಿ ಏನಿದ್ದಾರೆ, ಒಕ್ಕಲಿಗ ಸಮುದಾಯದ ಸ್ವಾಮೀಜಿಗಳು, ಅವರು ಮತ್ತೆ ಅವರ ಜೊತೆಗೆ ರಾಜಕೀಯ ನಾಯಕರು ಡಿ.ಕೆ, ಎಚ್.ಡಿ.ಕೆ, ಅಶೋಕ್ ಅವರೆಲ್ಲರೂ ಕೂಡ ಸೇರ್ಕೊಂಡು ತೀರ್ಮಾನಕ್ಕೆ ಬಂದಿದ್ದಾರೆ. ಏನಂತ? ಕಾಲಂನಲ್ಲಿ ಹಿಂದೂ ಅಂದ್ರೆ ಧರ್ಮ ಅಂತ ಬಂದಾಗ ಹಿಂದೂ, ಜಾತಿ ಕಾಲಂನಲ್ಲಿ ಒಕ್ಕಲಿಗ ಇಷ್ಟೇ ಬರ್ಸಿ, ಬೇರೆ ಇನ್ಯಾವ ಕುಂಚಿಟಿಗ ಮತ್ತೊಂದು ಯಾವುದನ್ನು ಬರ್ಸಕ್ ಹೋಗ್ಬೇಡಿ ಅಂತ ಹೇಳಿದ್ದಾರೆ. ಆದ್ರೆ ಇದಿನ್ನೂ ಎಲ್ರಿಗೂ ಮೆಸೇಜ್ ಪಾಸ್ ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ಸಮಯ ಬೇಕಲ್ವಾ? ಹಾಗಾಗಿ ಮುಂದೂಡಿಕೆ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇದನ್ನೇ ಮಾತಾಡಕ್ಕೆ ಡಿ.ಕೆ. ಶಿವಕುಮಾರ್ ಹೋಗಿದಾರ ಡೆಲ್ಲಿಗೆ ಅನ್ನುವಂಥದ್ದು ಪ್ರಶ್ನೆ. ಹಠಾತ್ ಅಂತ ನಿನ್ನೆ ರಾತ್ರಿ ಡೆಲ್ಲಿಗೆ ಹೋಗಿದ್ದಾರೆ, ಭೇಟಿ ಕೊಟ್ಟಿದ್ದಾರೆ. ಖಾಸಗಿ ಕೆಲಸದ ನಿಮಿತ್ತ ಅಂತ ಇದ್ದಾರೆ. ಕಾದು ನೋಡೋಣ. ಓಕೆ, ಮತ್ತಷ್ಟು ಮಾಹಿತಿ ನನ್ನ ಕಲ್ಲಿಗ ದುರ್ಗೇಶ್ ನೀಡ್ತಾರೆ. ದುರ್ಗೇಶ್, ಗುಡ್ ಮಾರ್ನಿಂಗ್. ಈಗ ಒಂದಂತೂ ನಾವು ಒಪ್ಕೊಳ್ಳೇಬೇಕು, ಕಳೆದ ಬಾರಿ ಆ ರಿಪೋರ್ಟ್ ಅನ್ನ ತಿರಸ್ಕಾರ ಮಾಡೋಕೆ ಇದೇ ಪ್ರಬಲ ಸಮುದಾಯಗಳು ಕಾರಣ. ಇದ್ರ ಬೆನ್ನಲ್ಲೇ ಈಗ ನಾಳೆಯಿಂದ ಎಲ್ಲ ಹೊಂದ್ಕೊಂಡಂಗಾದ್ರೆ ಆರಂಭ ಆಗ್ಬೇಕು ಈ ಸಮೀಕ್ಷೆ. ಬಟ್ ಲಿಂಗಾಯತ ಮತ್ತು ಒಕ್ಕಲಿಗರಿಬ್ರು ಕೂಡ ಕೇಳ್ತಾ ಇರೋದು ಮುಂದೂಡಿಕೆ ಮಾಡಿ ಅಂತ. ಡಿ.ಕೆ. ಶಿವಕುಮಾರ್ ಡೆಲ್ಲಿಗೆ ಹೋಗಿರೋದು ಅದೇ ಕಾರಣಕ್ಕ ಅಥವಾ ಬೇರೆ ಕಾರಣಕ್ಕ? ಮುಂದೂಡಿಕೆ ಆಗೋ ಸಾಧ್ಯತೆಗಳು ಎಷ್ಟಿದೆ? ಡೀಟೇಲ್ಸ್ ಕೊಡೋದಾದ್ರೆ. ಎಸ್ ವಿದ್ಯಾ, ಏನು ಕಾಂತರಾಜು ಅವರ ವರದಿಯನ್ನು ಸ್ವೀಕಾರ ಮಾಡಿ ಸರ್ಕಾರ ಇನ್ನೇನು ಜಾರಿ ಮಾಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಹರಸಾಹಸನ ಪಡ್ತಾ ಇತ್ತು. ಅದರಲ್ಲೂ ಕೂಡ ಕಾಂತರಾಜು ವರದಿಯ ಅಧ್ಯಯನವನ್ನು ಜಯಪ್ರಕಾಶ್ ಹೆಗಡೆ ಅವರು ಕೂಡ ಮಾಡಿದರು. ಈ ವರದಿಯನ್ನು ಮಂಡಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪರಿಶಿಷ್ಟ ಸಮುದಾಯದ ನಾಯಕರು ಮತ್ತು ಅಹಿಂದ ಸಮಾಜದ ಕೆಲವೊಂದಿಷ್ಟು ಸಚಿವರು ಕೂಡ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದರು. ಆದರೆ ಪ್ರಮುಖವಾಗಿ ಪ್ರಬಲವಾಗಿರುವಂಥ ರಾಜ್ಯದಲ್ಲಿ ಈ ಎರಡು ಜಾತಿಗಳು, ಒಕ್ಕಲಿಗ, ಲಿಂಗಾಯತ ಸಮುದಾಯದ ಸಂಖ್ಯೆ ಕಡಿಮೆ ಆಗಿದೆ ಅನ್ನುವ ನಿಟ್ಟಿನಲ್ಲಿ ಇವತ್ತು ಬಹಳ ಅಸಮಾಧಾನವನ್ನು, ಆಕ್ರೋಶವನ್ನು ಹೊರಹಾಕಿದ್ರಿಂದ ಹೈಕಮಾಂಡ್ಗಳಿಗೆ ಈ ಒಂದು ಜಾತಿ ಗಣತಿಯ ವರದಿ ಹೋಗಿತ್ತು. ಅದಾದ ಬಳಿಕ ರಾಹುಲ್ ಗಾಂಧಿ ಅವರು ಮರು ಸರ್ವೆಗೆ ಸೂಚನೆ ಕೊಟ್ಟಿದ್ದರು. ಸಚಿವ ಸಂಪುಟ ಸಭೆಯು ಕೂಡ ಮರು ಸರ್ವೆಗೆ ಗ್ರೀನ್ ಸಿಗ್ನಲ್ ಕೊಟ್ಟು ಈಗ ಸೆಪ್ಟೆಂಬರ್ 22ರಿಂದ ಅಂದರೆ ನಾಳೆಯಿಂದ ಈ ಒಂದು ಸರ್ವೆ ಆರಂಭವಾಗುವಂಥದ್ದು. ಇದಕ್ಕೂ ಕೂಡ ಈಗ ಒಕ್ಕಲಿಗ ಮತ್ತು ಲಿಂಗಾಯತ ಸಮುದಾಯದ ಪ್ರಮುಖ ಸಚಿವರು ಅಸಮಾಧಾನವನ್ನು ಹೊರಹಾಕ್ತಿದ್ದಾರೆ, ಜೊತೆಗೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ಕೆಲವೊಂದಿಷ್ಟು ಉಪಜಾತಿಗಳ ಸೇರ್ಪಡೆಯಾಗಿದ್ದೆ. ಅದರಲ್ಲೂ ಕೂಡ ಕಾಲಮ್ಗಳನ್ನು ಆ್ಯಡ್ ಮಾಡಿರೋದಕ್ಕೆ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಪ್ರಮುಖವಾಗಿ ಹಿಂದೂ ಧರ್ಮ
ಯಾವ ರೀತಿ ಬಳಸಬೇಕು, ಅದ್ರ ಜೊತೆಗೆ ವೀರಶೈವ ಲಿಂಗಾಯತ ಯಾವ ರೀತಿ ಬರೆಸಬೇಕು, ಅದ್ರ ಜೊತೆಗೆ ಅದರ ಉಪಜಾತಿಗಳನ್ನು ಯಾವ ರೀತಿ ಬರೆಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಗೊಂದಲ ಇರೋದರಿಂದ ಈ ಒಂದು ಸಮೀಕ್ಷೆ 1 ವಾರ ಕಾಲ ಮುಂದೂಡಿಕೆ ಆಗಬೇಕು ಅನ್ನುವಂಥ ವಾದವನ್ನು ಸಚಿವ ಸಂಪುಟ ಸಭೆಯಲ್ಲಿ ಸಾಕಷ್ಟು ಲಿಂಗಾಯತ ಸಚಿವರಾದಂಥ ಎಂ ಬಿ ಪಾಟೀಲ್, ಈಶ್ವರ್ ಖಂಡ್ರೆ, DCM DKC ಸೇರಿದಂತೆ ಹಲವಾರು ನಾಯಕರು ಒತ್ತಾಯವನ್ನು ಮಾಡಿದರು. ಆದರೆ ಹೈಕಮಾಂಡ್ ಸೂಚನೆಯನ್ನು ನೀಡಿರೋದ್ರಿಂದ CM ಸಿದ್ದರಾಮಯ್ಯ ಸೆಪ್ಟೆಂಬರ್ 22ರಿಂದಲೇ ಈ ಒಂದು ಸಮೀಕ್ಷೆಯನ್ನು ಮಾಡಲೇಬೇಕು ಅನ್ನುವಂಥ ಹಠಕ್ಕೆ ಬಿದ್ದಿರುವಂಥದ್ದು. ಹೀಗಾಗಿ ಹೈಕಮಾಂಡ್ ನಾಯಕರ ಗಮನಕ್ಕೆ ತರೋದಕ್ಕೆ DCM DK ಶಿವಕುಮಾರ್ ದೆಹಲಿಗೆ ತೆರಳಿದ್ರ ಅನ್ನೋ ಪ್ರಶ್ನೆ ಮೂಡ್ತಿರುವಂಥದ್ದು. ಯಾಕಂದರೆ ರಾಜ್ಯದಲ್ಲಿ ಪ್ರಮುಖವಾಗಿ ಪ್ರಬಲವಾಗಿ ಗುರುತಿಸಿಕೊಂಡಿರುವಂಥ ಸಮುದಾಯ ಒಕ್ಕಲಿಗ ಮತ್ತು ಲಿಂಗಾಯತ, ಈ ಎರಡು ಸಮುದಾಯದಲ್ಲಿ ಸಾಕಷ್ಟು ಉಪಜಾತಿಗಳನ್ನು ಮಾಡಿದ್ದಾರೆ. ಹಿಂದೂ ಕಾಲಂನಲ್ಲಿ ಯಾವ ರೀತಿ ಬರೆಸಬೇಕು ಅನ್ನುವಂಥ ಗೊಂದಲ ನಿರ್ಮಾಣವಾಗಿದೆ. ಹೀಗಾಗಿ ಈ ಒಂದು ಎಲ್ಲ ಗೊಂದಲಗಳು ರಾಜ್ಯ ಸರ್ಕಾರಕ್ಕೆ ಮತ್ತು ಸಚಿವರಿಗೂ ಕೂಡ ತಲೆನೋವನ್ನು ತಂದಿದೆ. CM ಸಿದ್ದರಾಮಯ್ಯ ಈ ಮತ್ತು ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯದ ವಿರೋಧ ವ್ಯಕ್ತವಾಗಿರೋದ್ರಿಂದ CM ಸಿದ್ದರಾಮಯ್ಯ ಅವರಿಗೂ ಕೂಡ ತಲೆನೋವು ತಂದಿದೆ. ಹೀಗಾಗಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿ DKCM ಈ ಒಂದು ಸಮೀಕ್ಷೆಯನ್ನು ಮುಂದೂಡಿಕೆ ಮಾಡ್ತಾರೆ ಅನ್ನೋಂಥ ಕುತೂಹಲ ಇರುವಂಥದ್ದು. ಜೊತೆಗೆ ಸಾಕಷ್ಟು PILಗಳು ಕೂಡ ಈಗ ಕೋರ್ಟ್ನಲ್ಲಿ ದಾಖಲಾಗಿರೋದ್ರಿಂದ ಈ ಒಂದು ಸಮೀಕ್ಷೆ ಸೆಪ್ಟೆಂಬರ್ 22ರಿಂದಲೇ ಆರಂಭವಾಗುತ್ತಾ ಅಥವಾ 1 ವಾರ ಕಾಲ ಮುಂದೂಡಿಕೆ ಆಗುತ್ತಾ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಿದೆ ವಿದ್ಯಾ. ಓಕೆ, ಧನ್ಯವಾದ ದುರ್ಗೇಶ್ ಡೀಟೇಲ್ಸ್ಗೆ. ಕುತೂಹಲ ಇದೆ, ನಾಳೆ ಅನ್ನುವಂಥ ಅಂದರೆ ಇವತ್ತೇ ಅನೌನ್ಸ್ ಮಾಡ್ಬೇಕು ಅವರು ಮುಂದೂಡಿಕೆ ಮಾಡ್ತಾರೆ ಅಥವಾ ಹೇಗೆ ಅಂತ. ಟೀಚರ್ಸ್ಗಳೆಲ್ಲರೂ ಅಲರ್ಟ್ ಮಾಡಿದ್ದಾರೆ, ಕಾದ್ ನೋಡೋಣ.